ಪರ್ಸ್ಪೆಕ್ಟಿವ್ ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಬಿಸಿ ಬಿಸಿ ಬಿರಿಯಾನಿ ಹಿಂದೆ ರೆಡಿ ಆಗ್ತಿದೆ. ಸೊ ಅದನ್ನೇ ಹಂಗೆ ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ DS ಬಿರಿಯಾನಿ ಪ್ಯಾರಡೈಸು. ಇದಿರೋದು ಬೆಂಗಳೂರು ಕಮ್ಮನಹಳ್ಳಿ ಸರ್ಕಲ್ ಹತ್ರ. ಸೊ ಜಸ್ಟ್ 50 ಮೀಟರ್ಸಲ್ಲೇ ಲೊಕೇಟ್ ಆಗಿದೆ. ಬಿಸಿ ಬಿಸಿ ಬಿರಿಯಾನಿ ರೆಡಿ ಆಗ್ತಾ ಇದೆ. 30 kg 60 kg 80 kg ಅಂತ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ರೆಡಿ ಮಾಡ್ತಾ ಇದ್ದಾರೆ. ಸೊ ಎಸ್, ಟ್ರೈ ಮಾಡೋಣ. ಆಂಬೂರ್ ಸ್ಟೈಲ್ ಬಿರಿಯಾನಿ ಅಂತಲೇ ಹೇಳಬೇಕು. ಜಸ್ಟ್ 50 ರೂಪಾಯಿಗೆ ಕಬಾಬು, 50 ರೂಪಾಯಿಗೆ ಕುಷ್ಕ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಫೇಮಸ್ಸು. ಬಗೀಟು ಕೂಡ ಸಿಗುತ್ತೆ, ಬಗೀಟ್ ಬಿರಿಯಾನಿ ಅಂತ ಅಂದ್ಬಿಟ್ಟು. ಬಗೀಟ್ ಬಿರಿಯಾನಿ ಕೂಡ ಸಿಕ್ಕಾಪಟ್ಟೆ ಬಜೆಟ್ ಫ್ರೆಂಡ್ಲಿ, ಜಸ್ಟ್ 750 ರುಪೀಸಲ್ಲಿ ಕೊಡ್ತಾ ಇದ್ದಾರೆ ಅಂತಲೇ ಹೇಳಬೇಕು. 7 ಜನ ತಿನ್ಬೋದಂತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಒಳಗೆ ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿ ತಿನ್ನೋಣ ಬನ್ನಿ, ಲೆಟ್ಸ್ ಗೋ. अभी ऐसा करो. 1 मिनट रुको बड़ा. ಆಂಧ್ರ ಕಬಾಬು. ನಮಸ್ತೆ ಸರ್, ದೌಲತ್ ಬಾಷಾ. ಸುಮಾರು 15 ವರ್ಷ ಆಯ್ತು ಸರ್. ಸರ್ ಕುಷ್ಕ ಕಬಾಬ್ 50 ರೂಪಾಯಿ ಕುಷ್ಕ, 50 ರೂಪಾಯಿ ಕಬಾಬ್, 90 ರೂಪಾಯಿ ಸರ್. ಸರ್ ಉತ್ತಮವಾದ ಬಿರಿಯಾನಿ ಬರುತ್ತೆ, ಉತ್ತಮವಾದ ಕುಷ್ಕ ಕಬಾಬ್ ಬರುತ್ತೆ. 50 ರೂಪಾಯಿ ಕುಷ್ಕ, 50 ರೂಪಾಯಿ ಕಬಾಬಲ್ಲಿ ಹೊಟ್ಟೆ ತುಂಬುತ್ತೆ, ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮತ್ತು ಏನಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಂದ ವಯಸ್ಸಾದವ್ರವರೆಗೂ ತಿನ್ಬೋದು, ತುಂಬ ಚೆನ್ನಾಗಿದೆ ಸರ್. ಸರ್ ಒಬ್ಬರು ತಿಂದರೆ 4 ಜನಕ್ಕೆ ಪಾರ್ಸಲ್ ತೊಗೊಳೋದು, ಅಷ್ಟೊಂದು ಉತ್ತಮವಾಗಿದೆ, ಅಷ್ಟೊಂದು ನೀಟಾಗಿ ಚೆನ್ನಾಗಿದೆ ಸರ್. ರೈಸ್ ಬಂದುಬಿಟ್ಟು ಬುಲೆಟ್ ರೈಸ್ ಹಾಕ್ತೀವಿ. ಚಿಕನ್ ಒಳ್ಳೆ ಚಿಕನ್, ಫ್ರೆಶ್ ಚಿಕನ್ ಹಾಕ್ತೀವಿ. ಎಲ್ಲ ನಿಮಗೆ ಮಸಾಲೆ ಗೀಸೆಲ್ಲ ನಾವೇ ಪ್ರಿಪೇರ್ ಮಾಡಿ ನಮ್ಮದೇ ನಮ್ಮ ಕಡೆಯಿಂದ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ನಮಗೆ ಸುಮಾರು ಒಂದು 15 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಸರ್. ಸರ್ ಬೆಳಗ್ಗೆ 10ರಿಂದ ಸಂಜೆ ರಾತ್ರಿ 11:30 ಗಂಟೆ ಇರುತ್ತೆ ನಮಗೆ. DS ಬಿರಿಯಾನಿ ಪ್ಯಾರಡೈಸ್ ನಿಯರ್ ಕಮ್ಮನಹಳ್ಳಿ ಸರ್ಕಲ್. ಬಿಸಿ ಬಿಸಿ ಕಬಾಬ್, ಅದು 3 ವೆರೈಟಿ ಕಬಾಬ್ ಕೊಡ್ತಾ ಇದ್ದಾರೆ. ಒಂದು ಹರಿಯಾಳಿ ಕಬಾಬು, ಒಂದು ಆಂಧ್ರ ಕಬಾಬು, ಇಂದು ನಾರ್ಮಲ್ ಕಬಾಬು. ಸೊ ಆ್ಯಕ್ಚುಲಿ ನೋಡೋಕೆ ಫಸ್ಟು ಹರಿಯಾಳಿ ಕಬಾಬ್ನ ಬ್ರೇಕ್ ಮಾಡಿದ್ರೆ ಏನು ಸಿಕ್ಕಾಪಟ್ಟೆ ಸಾಫ್ಟಾಗಿದೆ ನೋಡಿ. ಜ್ಯೂಸಿನೆಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ನನಗೆ ತಗೊಂಡು ಬಾ, ಸೂಪರ್ ಜ್ಯೂಸಿ. ಹರಿಯಾಳಿ ಒಂದು ಪಕ್ಕ ಇಷ್ಟು ರೆಗ್ಯುಲರ್ ಕಬಾಬ್ ತಿಂದು ಬೋರ್ ಇದ್ದರೆ ಇದರ ಹರಿಯಾಳಿ ಕಬಾಬ್ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಪಕ್ಕದಲ್ಲಿ ನೋಡೋಕ್ಕೋದ್ರೆ ಆಂಧ್ರ ಕಬಾಬ್ ಅಂತ ಕೊಟ್ಟಿದ್ದಾರೆ. ಇದು ಲೈಟ್ ಮಸಾಲ ಥರ ಇರುತ್ತೆ ನೋಡಿ. ಆಂಧ್ರ ಕಬಾಬು ಅಷ್ಟೇ ಜ್ಯೂಸಿಯಾಗಿರುತ್ತೆ. ರೆಗ್ಯುಲರ್ ಕಬಾಬ್ ಎಲ್ಲ ತಿಂದು ಬೋರ್ ಇದ್ದರೆ ಖಂಡಿತ. ಕ್ರಿಸ್ಪಿ, ಆ್ಯಕ್ಚುಲಿ ನೋಡಿದ್ರೆ ಕ್ರಿಸ್ಪಿ ಆಗಿರುತ್ತೆ, ಜಾಸ್ತಿ ಕ್ರಿಸ್ಪಿ ಅಲ್ಲ. ಬಟ್ ಆಂಧ್ರ ಕಬಾಬು ಡ್ರೈ, ವೆರೈಟೀಸ್ ಆಫ್ ಕಬಾಬ್ ಸಿಗುತ್ತೆ ಅಂತಲೇ ಹೇಳ್ಬೇಕು. ಹಂಗೆ ನೋಡಿ ದೊಡ್ಡ ಕಬಾಬು, ರೆಗ್ಯುಲರ್ ಕಬಾಬಲ್ಲಿ ಪೀಸ್ ಒಂದು ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೇಕು. ಸೂಪರ್. 50 ರೂಪಾಯಿ ಕುಷ್ಕ, 50 ರೂಪಾಯಿ ಕಬಾಬ್ ತಿಂದ್ಕೊಂಡು ಮನೆಗೆ ಹೋಗ್ಬೋದು ಆರಾಮಾಗಿ. ನೆಕ್ಸ್ಟು ಬಿರಿಯಾನಿನೇ ತೊಗೊಂಡಿದ್ದೀವಿ, ಬಿರಿಯಾನಿ ಟೇಸ್ಟ್ ಮಾಡೋಣ. ಬಿಸಿ ಬಿಸಿ ಬಿರಿಯಾನಿ ಹೆಂಗಿರಬೇಕು ಅಂತಂದರೆ ಆ ಮಸಾಲಾಸ್ ನೋಡಿ, ಸಪ್ರೇಟ್ ಮಸಾಲನ್ನು ಕೂಡ ಹಾಕೊಂಡಿದ್ದೀನಿ. ಇದನ್ನು ತಗೊಂಡು ಬಿರಿಯಾನಿ ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಒಂದು ಬೈಟ್ ಹೋಗೋಣ. ಅಪ್ಪ ಏನು ಫ್ಲೇವರ್ ಹೇಳ್ತೀರಾ. ಆಂಬೂರ್ ಬಿರಿಯಾನಿ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತಲೇ ಹೇಳಬೇಕು. ಆ್ಯಂಡ್ ಒಳ್ಳೆ ಫ್ಲೇವರ್ ಹಾಕಿದ್ದಾರೆ, ಜಾಸ್ತಿ ಆನಿಯನ್ಸು ಟೊಮೆಟೊಸ್ ಎಲ್ಲ ಹಾಕಿ ಒಂದು ಫ್ಲೇವರ್ಫುಲ್ ತರಿಸಿದ್ದಾರೆ. ಪಾಪ ಆ ಮಸಾಲ ಜೊತೆ ಇಟ್ಕೊಂತಿದ್ರೆ ಇನ್ನೂ ಎನ್ಹಾನ್ಸ್ ಆಗುತ್ತೆ. ಹಂಗೆ ತಿಂದರೂ ಕೂಡ ಚೆನ್ನಾಗಿರುತ್ತೆ, ಲೈಟಾಗಿ ಸೆಟಲ್ ಆಗಿರುತ್ತೆ. ಚಿಕ್ಕವರಿಂದ ದೊಡ್ಡವ್ರ ತನಕ ಎಲ್ಲರೂ ತಿನ್ನೋ ಥರ ಒಂದು ಬಿರಿಯಾನಿ ಅಂತಲೇ ಹೇಳಬೇಕು. ಸ್ವಲ್ಪ ಜಾಸ್ತಿ ಮಸಾಲ ಬೇಕು ಅಂತಂದರೆ ಆ ಮಸಾಲ ಗ್ರೇವಿ ಥರ ಇರುತ್ತೆ, ಅದನ್ನ ತೊಗೊಂಡು ಸೂಪರಾಗಿ ತಿನ್ಬೋದು. ರೈತ ದಾಲ್ಚಾ ಇರುತ್ತೆ, ಬಟ್ ನಾನು ಇದನ್ನೇ ಹಂಗೆ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಅದಕ್ಕೋಸ್ಕರ ಹಂಗೆ ತೊಗೋತಾ ಇದ್ದೀನಿ. ಪೀಸಸ್ ಒಂದೊಂದು ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಸಾಫ್ಟ್ ಗೈಸ್. ಆಹಾ, ಚಿಕನ್ ಬಿರಿಯಾನಿ 90 ರೂಪೀಸ್ ಪಕ್ಕಾ ಬರುತ್ತೆ ಅಂತಲೇ ಹೇಳ್ತೀನಿ. ಎಲ್ಲ ನಿಮ್ಗೆ ಕುಷ್ಕ ಬೇಕು ಅಂತಂದರೆ ಪ್ಲೇಟ್ ಫುಲ್ ಆಫ್ ರೈಸ್ ಕೊಡ್ತಾರೆ. 50 ರೂಪಾಯಿ ಅಷ್ಟೇ ಕುಷ್ಕ, 50 ರೂಪಾಯಿ ಕುಷ್ಕ, 50 ರೂಪಾಯಿ ಕಬಾಬು. ಆರಾಮಾಗಿ ತಿನ್ಕೊಂಡು ಮನೆಗೆ ಹೋಗೋದು ಅಂತ ಹೇಳಿದ್ನಲ್ಲ, ಸೇಮು. ಇಲ್ಲ ಬಿರಿಯಾನಿ ತಿನ್ನಬೇಕು ಅಂದರೆ 90 ರೂಪೀಸ್ ಅಷ್ಟೇ. ಸೊ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಯಾರು ಬಿರಿಯಾನಿ ಲವರ್ಸೋ ಅವ್ರ ಹತ್ರ ಮೇನ್ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಐಕಾನ್ ಸೆಲೆಕ್ಟ್ ಮಾಡಿ. ಅವಾಗೆ ನನ್ನ ಕೆಲವು ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿಲ್ ದೆನ್ ಬೈ ಫ್ರಮ್ ದಿನೇಶ್. ಡೂ ವಾಟ್ ಇಸ್ ಅಪ್. ಬಾಯ್.